नमस्ते बच्चों, मैं आप सभी को इस हिंदी कक्षा में स्वागत करती हूँ। हम पिछली कक्षा में मेरा देश मेरी माँ इसके बारे में जानकारी प्राप्त कर चुके हैं। अब आपका चौथा पद्य पाठ शिक्षा के बारे में आज कुछ जानकारी प्राप्त करेंगे बच्चों। ಶಿಕ್ಷಾ ಯಾನಿ ಶಿಕ್ಷಣ ಅನ್ನೋದು ಜೀವನದಲ್ಲಿ ನಿರಂತರವಾಗಿ ನಡೀತಕ್ಕಂತಹ ನಮ್ಮ ಜೀವನದಲ್ಲಿ ನಡೀತಕ್ಕಂತಹ ಒಂದು ಪಾಠವಾಗಿರುತ್ತೆ. ಅದೇ ರೀತಿಯಾದಂತಹ ಒಂದು ಪದ್ಯವನ್ನು ತಮ್ಮ ಅನುಭವಗಳ ಮೂಲಕ ಈ ಒಂದು ಪದ್ಯದಲ್ಲಿ ಕವಿಯವರು ತಿಳಿಸ್ತಾ ಹೋಗಿದ್ದಾರೆ ನಮಗೆ. ಜೈಸೆ ಕಿ ಹಮ್ ದೇಖ್ ಸಕ್ತೆ ಹೇ ಕಿ ನಾವು ಯಾವುದಾದ್ರೂ ಒಂದು ಹೂವನ್ನು ನೋಡಿದ ತಕ್ಷಣ ಏನು ಅನ್ಕೊಳ್ತೀವಿ, ಅದು ಅರಳಿರುತ್ತಲ್ವ, ಅದು ನೋಡಿದ ತಕ್ಷಣ ನಾವು ಕೂಡ ಅದೇ ರೀತಿಯಲ್ಲಿ ನಗ್ತಾ ನಗ್ತಾ ನಮ್ಮ ಜೀವನವನ್ನು ಸಾಗಿಸ್ಬೇಕು ಅನ್ನೋದನ್ನು ಕಲಿತೀವಲ್ವ. ಅದೇ ರೀತಿಯಾಗಿ ನಾವು ಅನುಭವದ ಮೂಲಕ ಶಿಕ್ಷಣವನ್ನು ಕಲಿಯೋದೇ ಈ ಒಂದು ಪಾಠದ ಉದ್ದೇಶವಾಗಿರುತ್ತೆ. पहले हम इस कविता को पढ़ने से पहले हम कवि परिचय का प्राप्त करेंगे. कवि परिचय ठाकुर गोपाल शरण सिन्हा. इस कविता के कवि है ठाकुर गोपाल शरण सिन्हा. इनका जन्म 1892 से 1960 तक ಅಂದರೆ ಇವರ ಜನ್ಮ 1892, ಮರಣ 1960ನೇ ಇಸ್ವಿಯಲ್ಲಿ. ಸಿನ್ಹಾ ಇನ್ಕಾ ಜನ್ಮ ರೀವಾ ಝಾನ್ಸಿ ಮೇ ಹುವಾ ಥಾ. ಅಂದರೆ ಈ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ರೀವಾ ಝಾನ್ಸಿ ಅಂತ ಕರಿತಾ ಇದ್ರು ಮುಂಚೆ, ಅಲ್ಲಿ ಇವರ ಜನ್ಮ ಆಯಿತು. ಇನ್ಕಿ ಭಾಷಾ ಸರಲ್ ಔರ್ ಬೋಲ್ಚಾಲ್ ಕಿ ಹೇ. ಇವರ ಭಾಷೆ ಸರಳವಾಗಿದೆ ಮತ್ತು ಬೋಲ್ಚಾಲ್ ಆಡು ಭಾಷೆಯಲ್ಲಿದೆ, ಬೇಗನೆ ಅರ್ಥ ಮಾಡ್ಕೊಳ್ಬೋದು ಇವರು ಬರೆದಿರ್ತಕ್ಕಂಥವನ್ನ. ಇನ್ಕಿ ಭಾಷಾ ಸರಳ ಅವ್ರ ಬೋಲ್ಚಾಲ್ ಕಿ ಹೇ ಅಂದರೆ ಇವರ ಭಾಷೆ ಸರಳವಾಗಿರುತ್ತೆ ಮತ್ತು ನಾವು ಆಡು ಭಾಷೆ ಅಂದರೆ ಬೇಗನೆ ಅರ್ಥ ಮಾಡ್ಕೊಳ್ಬಹುದು. ಅಂದರೆ ಇವರಿಗೆ ಮಹಾವೀರ್ ಪ್ರಸಾದ್ ದ್ವಿವೇದಿ ಕಾ ಪ್ರೋತ್ಸಾಹ ನಿನ್ಕೋ ಬಹುತ್ ಮಿಲ. ಮಹಾವೀರ್ ಪ್ರಸಾದ್ ದ್ವಿವೇದಿ ಬಗ್ಗೆ ಅವ್ರು ಕೇಳಿದಿರಲ್ವ ನೀವು, ಅವರ ಪ್ರೋತ್ಸಾಹ ಇವರಿಗೆ ತುಂಬ ಸಿಕ್ತು. ಜಗದಾಲೋಕ್ ಇನ್ಕಾ ಮಹಾಕಾವ್ಯ ಹೇ. ಗ್ರಾಮಿಕಾ और ಜಗದಾಲೋಕ್ ಉತ್ತರ ಪ್ರದೇಶ ಸರ್ಕಾರ ಸೆ ಪುರಸ್ಕೃತ ಹೇ. ಇವರ ಈ ಎರಡು ಕಾವ್ಯಗಳಿಗೆ, ಗ್ರಾಮಿಕಾ ಮತ್ತು ಜಗದಾಲೋಕ್ಗೆ ಉತ್ತರ ಪ್ರದೇಶದವರು ಪುರಸ್ಕಾರವನ್ನು ಕೊಟ್ಟು ಸನ್ಮಾನವನ್ನು ಮಾಡಿದ್ರು. ಅಬ್ ಹಮ್ ಇಸ್ ಕವಿತಾ ಕಾ ಆಶಯ ದೇಖೆಂಗೆ. ಅಂದರೆ ಯಾವುದೇ ಒಂದು ಕವಿತೆಯನ್ನು ಬರೆಯೋದಕ್ಕಿಂತ ಒಂದು ಉದ್ದೇಶ ಇರುತ್ತೆ, ಅದರಿಂದ ನಾವು ಏನು ಸಂದೇಶವನ್ನು ಕೊಡಬಹುದು ಅನ್ನೋದು, ಅದೇ ಇದರ ಒಂದು ಉದ್ದೇಶ ಆಶಯ. इस कविता में कवि अनुभव के द्वारा शिक्षा प्राप्त करने के अनेक उदाहरण प्रस्तुत करते हैं. ಈ ಕವಿತೆಯಲ್ಲಿ ಅನುಭವದ ಮೂಲಕ ಶಿಕ್ಷಣವನ್ನು ಗಳಿಸೋದು ಅಂತಹ ಅನೇಕ ಉದಾಹರಣೆಗಳನ್ನು ಈ ಕವಿತೆಯಲ್ಲಿ ಪ್ರಸ್ತುತಗೊಳಿಸಿದ್ದಾರೆ. जीवन में यश की प्राप्ति के लिए अनेक प्रकार की मुसीबतों का सामना करना पड़ता है. ಜೀವನದಲ್ಲಿ ಯಶಸ್ಸು ಹಾಗೆ ಸಿಗಲ್ಲ ಮಕ್ಕಳೇ, ಅದಕ್ಕೆ ತುಂಬ ಕಷ್ಟವನ್ನು ಪಡಬೇಕಲ್ವಾ. ಅದೇ ರೀತಿಯಾಗಿ ಯಶ್ ಪ್ರಾಪ್ತಿ ಕರ್ನೇಕಿಲಿ ಯಶಸ್ಸನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಅನೇಕ ಪ್ರಕಾರಕ್ಕೆ ಮುಸೀಬತೋಂಕ ಅನೇಕ ಪ್ರಕಾರದ ಕಷ್ಟಗಳನ್ನು ನಾವು ಸಹಿಸ್ಕೊಳ್ಬೇಕಾಗತ್ತೆ. ಬಿನಾ ಪರಿಶ್ರಮಕ್ಕೆ ಹಮ್ ಕಭಿ ಸುಖ ಪ್ರಾಪ್ತ ನಹಿ ಕರ್ ಸಕ್ತೆ ಅಲ್ವಾ ಮಕ್ಕಳೇ. ನಾವು ಹೇಳ್ತೀವಿ ಪರಿಶ್ರಮ ಪಟ್ಟು ಕೆಲಸವನ್ನು ಮಾಡಿದ್ರೆ ನಾವು ಏನಾದರೂ ಅದರಲ್ಲಿ ಗಳಿಸ್ತೀವಿ, ಕೈ ಕೆಸದರಾದರೆ ಬಾಯಿ ಮೊಸರು ಅಂತೀವಲ್ವ, ಆ ತರಹ. ಅಂದರೆ ಪರಿಶ್ರಮವನ್ನು ಪಟ್ಟರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಸುಖವನ್ನು ಗಳಿಸ್ತೀವಿ ಅನ್ನೋದೇ ಈ ಒಂದು ಪದ್ಯಪಾಠದ ಉದ್ದೇಶ ಆಗಿದೆ ಮಕ್ಕಳೇ. ನೀವು ಈ ಪದ್ಯವನ್ನು ನಾನಿವಾಗ ನೆಕ್ಸ್ಟ್ ನಿಮಗೆ ಪದ್ಯವನ್ನು ಓದ್ತೀನಲ್ವಾ, ಪೇಜ್ ನಂಬರ್ 28 ಇದನ್ನು ಓಪನ್ ಮಾಡಬೇಕು. ಅದರಲ್ಲಿ ನೀವು ಈಗೇನು ನಾನು ಕವಿ ಪರಿಚಯ ಹೇಳಿದ್ನೋ ಅದು ಕೂಡ ಇದೆ, ಅದ್ರ ಜೊತೆಗೆ ಆಶಯ ಮೇಲ್ಗಡೆ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರೆ, ಅದು ಕೂಡ ಇರುತ್ತೆ. ಈಗ ಈ ವಿಡಿಯೋವನ್ನು ನೀವು ನೋಡಬೇಕಾದ್ರೆ ನಿಮ್ಮ ಬೆರಳುಗಳನ್ನು ಅಕ್ಷರಗಳ ಮೇಲೆ ಇಟ್ಕೊಂಡು ಓದ್ತಾ ಹೋಗಬೇಕು ಮತ್ತು ನೋಡ್ಕೊಳ್ತಾ ಹೋಗಬೇಕು, ಇಲ್ಲಾಂದರೆ ನಿಮಗೆ ಪದಗಳ ಪರಿಚಯ ಆಗೋದಿಲ್ಲ ಮಕ್ಕಳೇ. ಶಿಶುನೇ ದುನಿಯಾ ಮೇ ಆಕರ್ ರೋ ರೋಕರ್ ಹಸನಾ ಸೀಖಾ. ಅಂದರೆ ಲಘು ಹೋಕರ್ बढ़ना सीखा, गिर गिर कर चलना सीखा. कितने ही चक्कर खाकर छंगों ने चढ़ना सीखा, उर छेद कर अपना मुरली ने गाना सीखा. मिट मिट कर वारिधरों ने पानी बरसाना सीखा, तरु गिरिवर से गिर गिर कर नदियों ने
बहना सीखा। ನಾವು ಇನ್ನೊಂದು ಸರಿ ಓದೋಣ ಮಕ್ಕಳೇ. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. कितने ही चक्कर खाकर चंगों ने चढ़ना सीखा, उर छेद कर अपना मुरली ने गाना सीखा. मिट मिट कर वारिधरों ने पानी बरसाना सीखा, तरु गिरिवर से गिर गिर कर नदियों ने बहना सीखा. अब इन पंक्तियों की ಭಾವಾರ್ಥ ಜಾನೆಂಗೆ. ಈ ಪದ್ಯಗಳ ಭಾವಾರ್ಥವನ್ನು ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳೇ. आपका पहला पद है, शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. ಈ ಒಂದು ಪದ್ಯ ಭಾಗದಲ್ಲಿ ಕೆಂಪು ಅಕ್ಷರಗಳಿಂದ ಕೂಡಿರ್ತಕ್ಕಂತಹ ಪದಗಳಿದೆ ಅಲ್ವಾ, ಅವು ಕಠಿಣ ಪದಗಳು. ಶಬ್ದಾರ್ಥ ಅಂದರೆ ನೀವು ಇಲ್ಲಿ ಕೆಳಗಡೆ ಇದೆ ದುನಿಯಾ, ಜಗ ಅಥವಾ ಸಂಸಾರ ಅಂದರೆ ಈ ಒಂದು ಜಗತ್ತು, ಸಂಸಾರ, ಪ್ರಪಂಚ. ಲಘು ಅಂದರೆ ಛೋಟ. ಶಿಶು ನೆ ದುನಿಯಾ ಮೇ ಆಕರ್, ಜಬ್ ಬಚ್ಚಾ ಇಸ್ ದುನಿಯಾ ಮೇ ಆತಾ ಹೇ, ತನ್ನ ತಾಯಿಯ ಹೊಟ್ಟೆಯಿಂದ ಹೊರ ಬಂದಾಗ ಮಗು ಏನು ಮಾಡುತ್ತೆ, ಫಸ್ಟು ರೋತಾ ಹೇ ಅಲ್ವಾ, ಅಳುತ್ತಲ್ವಾ. ಜಬ್ ಶಿಶು ಇಸ್ ದುನಿಯಾ ಮೇ ಆತಾ ಹೇ ತಬ್ ರೋತಾ ಹೇ, ಬಾದ್ ಮೇ ಕ್ಯಾ ಕರ್ತಾ ಹೇ, ಹಂಸ್ನಾ ಸೀಖ್ತಾ ಹೇ. ಅಂದರೆ ತನ್ನ ಹೊರಗಡೆ ಬರಬೇಕಾದ್ರೆ ಪ್ರಪಂಚಕ್ಕೆ ಅದು ಫಸ್ಟ್ ಏನು ಮಾಡುತ್ತೆ, ಅಳುತ್ತೆ. ಆಮೇಲಿಂದ ನಗುವುದನ್ನು ಕಲಿಯುತ್ತೆ ಮಕ್ಕಳೇ. ಲಘು ಹೋಕರ್ ಬಢನಾ ಸೀಖಾ, ಗಿರ್ ಗಿರ್ ಕರ್ ಚಲ್ನಾ ಸೀಖಾ. ಲಘು ಹೋಕರ್ ಅಂದರೆ ಶಿಶು ಈ ಪ್ರಪಂಚಕ್ಕೆ ಬಂದಾಗ ಸಣ್ಣದಾಗಿರುತ್ತಲ್ವಾ, ಅದರ ವಯಸ್ಸು ಏನಾಗ್ತಾ ಹೋಗುತ್ತೆ, ಬಢನಾ ಸೀಖಾ, ಸಣ್ಣರಿಂದ ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ಉಸ್ಕಿ ಕದ್ ಬಡ್ತಾ ಜಾತಾ ಹೇ, ಉಮ್ರ್ ಬಿ ಬಡ್ತಿ ಜಾತಿ ಹೇ ಅಲ್ವಾ, ವಯಸ್ಸು ಆಗ್ತಾ ಹೋಗುತ್ತೆ. ತನ್ನ ಒಂದೊಂದೇ ಈಗ ಸಣ್ಣದಾಗಿರುತ್ತೆ, ಆಮೇಲಿಂದ ನಡೆಯೋದನ್ನು ಕಲಿಯುತ್ತೆ, ಅದಾದಮೇಲೆ ದೊಡ್ಡದಾದ್ಮೇಲೆ ಓಡೋದನ್ನು ಆ ರೀತಿಯಾಗಿ ಅದು ಕೂಡ ತನ್ನ ಜೀವನದಲ್ಲಿ ಗಿರ್ ಗಿರ್ಕರ್ ಚಲನಾ ಸೀಖಾ, ಬೀಳುತ್ತೆ ಮತ್ತು ಎದ್ದು ನಿಂತ್ಕೊಳ್ಳುತ್ತೆ. ಚಲನಾ ಸೀಖಾ, ನಡೆಯೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಅಂದರೆ ನಾವು ಈ ಒಂದು ಭಾವಾರ್ಥವನ್ನು ಏನು ತಿಳ್ಕೊಳ್ಬೋದು, ಜಬ್ ಬಚ್ಚಾ ಇಸ್ ದುನಿಯಾ ಮೇ ಆತಾ ಹೇ ರೋ ರೋ ಕರ್ ಹಂಸ್ನಾ ಸೀಖ್ತಾ ಹೇ, और लघु होकर बढ़ना सीखता है, गिर गिर कर चलना सीखता है. जब बच्चा इस दुनिया में आता है क्या करता है, रो रो कर हंसना सीखता है. लघु होकर क्या करता है, बढ़ना सीखता है. ಗಿರ್ ಗಿರ್ ಕರ್ ಕ್ಯಾ ಸೀಖ್ತಾ ಹೇ, ಚಲನಾ ಸೀಖ್ತಾ ಹೇ. ಅಂದರೆ ಬಿದ್ದು ಬಿದ್ದು ಏನನ್ನು ಕಲಿಯುತ್ತೆ, ನಡೆಯೋದನ್ನು ಕಲಿಯುತ್ತೆ. ಈ ಒಂದು ಪದ್ಯದ ಭಾವಾರ್ಥ ಆಗಿರುತ್ತೆ ಮಕ್ಕಳೇ. ನಿಮ್ಮ ಎರಡನೇ ಪದ್ಯ, ಕಿತನೆ ಚಕ್ಕರ್ ಖಾಕರ್ ಚಂಗೋನೆ ಚढ़ना सीखा, उर छेद कर अपना मुरली ने गाना सीखा. इस पद्य भाग में शब्दार्थ है चंग यानी पतंग, तितली. चंग ಅಂದರೆ ಪತಂಗ ಅಂದರೆ ಈ ನಾವೇನು ಬಾವುಟ ಗಾಳಿಪಟ ಅಂತೀವಲ್ವಾ, ಅದು ಮತ್ತು ಚಿಟ್ಟೆ ಎರಡನ್ನೂ ಕೂಡ ನಾವು ಇದಕ್ಕೆ ಹೋಲಿಸ್ಕೋಬೋದು. ಉರ್ ಅಂದರೆ ಛಾತಿ, ಸೀನಾ, ನಮ್ಮ ಎದೆ ಅಂತೀವಲ್ವಾ, ಎದೆಯ ಭಾಗ ಅಂತೀವಿ, ಆ ರೀತಿಯಾಗಿ. ಛೇದ್ ಅಂದರೆ ಸುರಾಖ್ ಅಂದರೆ ಒಂದೊಂದು ಹೋಲ್ಗಳನ್ನು ಮಾಡಿರ್ತಾರಲ್ವ, ಆ ಥರ. ಚಕ್ಕರ್ ಖಾನ ಇದರ್ ಉಧರ್ ಘೂಮ್ನಾ ಅಂದರೆ ಈ ಪಾಠದ ಅರ್ಥ, ಕಿತನೆ ಹಿ ಚಕ್ಕರ್ ಖಾಕರ್ ಚಂಗೋನೆ ಚढ़ना सीखा. ಈ ಒಂದು ಪದ್ಯಭಾಗದಲ್ಲಿ ಅರ್ಥ ಏನಂದರೆ, ಕಿತನೆ ಹಿ ಚಕ್ಕರ್ ಖಾಕರ್, ಚಂಗ್ ಅಂದರೆ ಗಾಳಿಪಟ ಅಂದ್ವಲ್ವಾ, ಅದೇನು ಮಾಡುತ್ತೆ, ನೀವು ಗಾಳಿಪಟವನ್ನು ಆರಿಸ್ಬೇಕಾದ್ರೆ ಏನು ಮಾಡ್ತೀರಾ, ಒಂದು ಸ್ವಲ್ಪ ದೂರ ಅದನ್ನು ಎಳ್ಕೊಂಡು ಹೋಗ್ತೀರಾ. ಅದಾದಮೇಲೆ ಏನು ಮಾಡುತ್ತೆ, ಅದು ತನ್ನ ಗಾಳಿಯನ್ನು ಎಳ್ಕೊಳ್ತಾ ಏನು ಮಾಡುತ್ತೆ, ಮೇಲೆ ಹಾರ್ತಾ ಹೋಗುತ್ತೆ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಗಾಳಿ ಜೋರಾಗಿ ಬೀಸಿದಾಗ ಅದು ಆ ಒಂದು ರಭಸವನ್ನು ತಡ್ಕೊಂಡು ಹಾರ್ತಾ ಹೋಗುತ್ತೆ ಅಲ್ವಾ. ಅದೇ ತರಹ ಎಷ್ಟೊಂದು ಪತಂಗ್ ಜಬ್ ಆಕಾಶ ಪರ್ खाकर चक्कर खाकर, जब आकाश में उड़ना चाहता है पतंग, तब कितना चक्कर ಅಂದರೆ ಎಷ್ಟು ಕಷ್ಟಗಳನ್ನು ಸಹಿಸಬೇಕಾಗುತ್ತೆ. ಆದರೂ ಕೂಡ ಉಡನಾ ಸೀಖಾ, ಆದರೆ ಅದು ಹಾರೋದನ್ನು ಬಿಡಲ್ಲ. उर छेद कर अपना मुरली ने गाना सीखा. इस चित्र में आप लोग देख रहे हैं. उर छेद कर ಅಂದರೆ ಇಲ್ಲಿ ಈ ಒಂದು ಮುರಳಿಯ ಚಿತ್ರದಲ್ಲಿ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಹೋಲ್ಸ್ ಇದೆ ಅಲ್ವಾ, ಅವೇ ಉರ್ ಛೇದ್ ಕರ್ ಅಂದರೆ ತನ್ನ ಏನು ಭಾಗ ಇರುತ್ತೆ ಅದರಲ್ಲಿ ಸಣ್ಣ ಸಣ್ಣ ಹೋಲನ್ನು ಮಾಡಿಕೊಂಡಿರುತ್ತೆ. ಛೇದ್ಕರ್ ಅದರ ಮೂಲಕ, ಗಾಳಿಯ ಮೂಲಕ, ಮುರಳಿನೇ ಗಾನ ಸೀಖಾ
ಅಂದರೆ ಮುರಳಿ ಅಪ್ನಿ ಛಾತಿ ಪರ್ ಛೇದ್ ಕರ್ ದಿಯಾ ಹೈ, ತನ್ನ ಎದೆಯಲ್ಲಿ ಸಣ್ಣದಾದ ಹೋಲ್ಗಳನ್ನು ಮಾಡಿಕೊಂಡಿದೆ. ಅದರ ಮೂಲಕ ಅದೇನು ಮಾಡುತ್ತಾ, ಆ ಆ ಹೋಲ್ಗಳನ್ನು ಮಾಡಿದಾಗ ಮಾತ್ರ ಅದರ ಮೂಲಕ ನಾವು ಸರಿಗಮ ಪದನಿಸ ಹಾಡನ್ನು ನಾವು ಅಂದರೆ ಆ ಸ್ವರಗಳನ್ನು ನಾವು ಕೇಳ್ತೀವಿ. ಇಲ್ದಲೇ ಇದ್ದರೆ ಅದರಿಂದ ಹಾಗೇ ಆ ಏನು ಮುರಳಿಯನ್ನು ಇಟ್ಕೊಂಡು ನಾವು ಊದಿದಾಗ ಗಾಳಿ ಹಾಗೆ ಹೊರಗೆ ಬರುತ್ತೆ. ಆ ಹೋಲಿಂದ ಹೊರಗೆ ಬಂದಾಗ ಅದರಲ್ಲಿ ಸಂಗೀತವನ್ನು ನಾವು ಕೇಳ್ತೀವಿ. ಉರ್ ಛೇದಕರ್ ಮುರಳಿನೇ ಗಾನಾ ಸೀಖಾ ಅಂದರೆ ಜಬ್ ಮುರಳಿ ಕಿ ಛಾತಿ ಪರ್ ಛೇದ್ ಕಿಯಾ ಜಾತಾ ಹೈ ತಭಿ ಉಸ್ಮೇ ಸರ್ಗಮ್ ನಿಕಲ್ತೆ ಹೇ. ಸರ್ಗಮ್ ಯಾನಿ ಸರಿಗಮ ಪದನಿಸ ಕೇಳಿದಿರಲ್ವ ಆ ಹಾಡು, ಅದರಿಂದ ನಾವು ಕೇಳ್ತಾ ಹೋಗ್ತೀವಿ. ಚಂಗೋನೆ ಕ್ಯಾ ಸೀಖಾ, ಚढ़ना सीखा. उर छेद कर मुरली ने क्या सीखा, गाना सीखा. मिट मिट कर वारिधरों ने पानी बरसाना सीखा. तरु गिरिवर से गिर गिर कर नदियों ने बहना सीखा. ಇಲ್ಲಿ ಏನು ಕಲಿತೀವಿ, ಮಿಟ್ ಮಿಟ್ ಕರ್ ವಾರಿಧರೋನೆ ಪಾನಿ ಬರ್ಸಾನ ಸೀಖಾ. ವಾರಿಧರ್ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಬಾದಲ್, ಈ ಒಂದು ಮೋಡವನ್ನು ನೋಡ್ತಾ ಇದ್ದೀರಾ, ಆ ಮೋಡದಲ್ಲಿ ಹನಿಗಳನ್ನೆಲ್ಲ ತೋರಿಸಿದಾರಲ್ವಾ. वारिधर ಅಂದರೆ बादल, गिरी यानी इसका अर्थ है पर्वत. इसमें हम देख सकते हैं मिट मिट कर वारिधरों ने. जब बादल पिघलता है तभी ವರ್ಷಾ ಹೋತಿ ಹೇ. ಯಾವಾಗ ಮೋಡಗಳು ಕರಗುತ್ತೋ ಆವಾಗ ಮಳೆ ಉಂಟಾಗುತ್ತಲ್ವಾ. ಮಿಟ್ ಮಿಟ್ ಕರ್ ಅಂದರೆ ಈ ನೀರಿನ ಕಣಗಳೇ ಆವಿಯಾಗಿ ಮೋಡಗಳು ಉಂಟಾಗಿರುತ್ತೆ. ಮೋಡಗಳು ಮಳೆ ಹನಿಯನ್ನು ಮತ್ತೆ ಭೂಮಿಗೆ ತರುತ್ತೆ. ಮಿಟ್ ಮಿಟ್ ಕರ್ ವಾರಿಧರೋನೆ ಬಾದಲ್ ಜಬ್ ಪಿಘಲ್ ಕರ್ क्या करते हैं, बरसाना सीखा ಅಂದರೆ बारिश होती है. उसी तरह तरु गिरिवर से गिर गिर कर, तरु यानी वृक्ष, ಗಿರಿವರ್ ಯಾನಿ ಪರ್ವತ. ತರು ಅಂದರೆ ವೃಕ್ಷ, ಗಿರಿವರ್ ಅಂದರೆ ಪರ್ವತ. ಸೆ ಗಿರ್ ಗಿರ್ ಕರ್, ಯಾವಾಗಲಾದ್ರೂ ನೀವು ಮಳೆ ಬಂದಾಗ ನೋಡ್ಬೋದು, ಆ ಎಷ್ಟೇ ಮರಗಳಿದ್ರು ಗುಡ್ಡಗಾಡು ಪ್ರದೇಶ ಆಗಿದ್ರು ಅಲ್ಲಿಂದ ಮಳೆ ಏನಾಗುತ್ತೆ, ಹೆಚ್ಚಾಗಿ ಮಳೆ ಆದಾಗ ಅಲ್ಲಿಂದ ನೀರೇನಾಗುತ್ತೆ ಒಟ್ಟಿಗೆ ಅವನ್ನೆಲ್ಲವನ್ನು ಕೂಡ ಎದುರಿಸಿ ಒಂದು ನದಿಯಾಗಿ ಹರಿದು ಮತ್ತೆ ಸಮುದ್ರವನ್ನು ಸೇರುತ್ತೆ. ಅದೇ ತರಹ ತರು ಗಿರಿವರ್ಸೆ ಗಿರ್ಗಿರ್ಕರ್ ಅಂದರೆ ಆ ಒಂದು ನದಿಯಾಗಿ ಹರಿಯೋದಕ್ಕಿಂತ ಮುಂಚೆ ಎಷ್ಟು ಕಷ್ಟಗಳು, ಕಲ್ಲು ಇರುತ್ತೆ, ಮಣ್ಣಿರುತ್ತೆ, ಗಿಡಗಳಿರುತ್ತೆ, ಅದನ್ನೆಲ್ಲದನ್ನು ಕೂಡ ಎದುರಿಸಿ ನದಿ ಹರಿತಾ ಹೋಗುತ್ತೆ ಅಲ್ವಾ. ಉಸಿ ತರಹ तरु गिरिवर से गिर गिर कर नदियों ने क्या सीखा, बहना सीखा. अच्छा बच्चों, अब आप लोग इन 3 पद्य जो पद थे आपके पद्य पाठ के, उसके बारे में जानकारी प्राप्त कर चुके हैं ना. आपके लिए क्या करूं, एक गृह कार्य देती हूँ. ಅಂದರೆ ನಿಮಗೆಲ್ಲರಿಗೂ ಒಂದು ಹೋಮ್ ವರ್ಕನ್ನು ಕೊಡ್ತೀನಿ. ಏಕ ವಾಕ್ಯ ಮೇ ಉತ್ತರ ಲಿಖಿ, ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಈಗ ಪದ್ಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ವಾ. ಫಸ್ಟ್ ಪ್ರಶ್ನೆ ಏನಿದೆ ಇದರಲ್ಲಿ, ಮೊದಲನೇ ಪ್ರಶ್ನೆ, ಪಹಲಾ ಪ್ರಶ್ನೆ ಹೇ ಶಿಶು ನೇ ರೋ ರೋ ಕರ್ ಕ್ಯಾ ಸೀಖಾ ಹೇ. ಈ ನೀವು ಮೊದಲನೇ ಪ್ರಶ್ನೆ, ಶಿಶು ನೇ ರೋ ರೋ ಕರ್ ಕ್ಯಾ ಸೀಖಾ ಹೇ. ಎರಡನೇ ಪ್ರಶ್ನೆ, ಶಿಶು ನೇ ಲಘು ಹೋಕರ್ ಕ್ಯಾ ಸೀಖಾ ಹೇ. ನಿಮ್ಮ ಮೂರನೇ ಪ್ರಶ್ನೆ, ಚಂಗೋನೆ ಕ್ಯಾ ಸೀಖಾ ಹೇ. ಈ ಮೂರು ಪ್ರಶ್ನೆಗಳು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಮಕ್ಕಳೇ. ಈ ಮೂರು ಪ್ರಶ್ನೆಗಳನ್ನು ನೀವು ನಮಗೆ ಉತ್ತರವನ್ನು ಬರೆದು ನನಗೆ ಫೋಟೋ ತೆಗೆದು ಕಳಿಸ್ಕೊಡ್ಬೇಕು. ಅಚ್ಚಾ ಬಚ್ಚೋ, ಧನ್ಯವಾದ ಬಚ್ಚೋ.